ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಕಲಿಬೇಕು ಅನ್ನೋರು ನಂದು ಈ ಫ್ರೈಡೇ ಬ್ಯಾಚು. ಈ ಫ್ರೈಡೇ ಅಂದರೆ ಯಾವತ್ತು ಬರುತ್ತೆ? ಐ ಗೆಸ್ 27th ಇರ್ಬೋದು. 27th ಯಾರು ಜಾಯ್ನ್ ಆಗಿ ಕಲಿಬೇಕು ಅನ್ನೋರು ಜಾಯ್ನ್ ಆಗಿ ಕಲಿಬೋದು. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಡೆಫಿನೆಟಾಗಿ ಮಾರ್ಕೆಟ್ ಈಸಿ ಆಗುತ್ತೆ. ಅದರ್ವೈಸ್ ನಿಮ್ಗೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಈಸಿ ಆಗೋದಿಲ್ಲ. ನಾನು ಕ್ಲಿಯರಾಗಿ ಸ್ಟೂಡೆಂಟ್ಸ್ ಕೇಳಿದೆ, ಮಾರ್ಕೆಟ್ ಇಫ್ ಗ್ಯಾಪ್ ಅಪ್ಸ್ ಒಂದು ಬಿಗ್ ಗ್ಯಾಪ್ ಅಪ್ ಏನಾದ್ರು ಆಯಿತು ಅಂದರೆ ಮಾರ್ಕೆಟ್ ವಿಲ್ ಗೋ ಸೈಡ್ ವೇಸ್, ಒಂದು ಇನ್ಸೈಡ್ ಕ್ಯಾಂಡಲ್ ಆಗುತ್ತೆ ಅಂತ. ಸೇಮ್ ಇವತ್ತು ಮಾರ್ಕೆಟ್ ಒಂದು ಇನ್ಸೈಡ್ ಕ್ಯಾಂಡಲ್ ಆಗುತ್ತೆ ಕೂಡ, ನೋಡಿ ಬೇಕಿದ್ರೆ. ಬಿಕಾಸ್ ದಟ್ ಈಸ್ ಕಾಲ್ಡ್ ನಾಲೆಡ್ಜ್ ಆ್ಯಂಡ್ ಪವರ್. ಓಕೆನಾ? ಸೊ ನಾನು ಇವಾಗ ನಿಮಗೆ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ, ಐ ಜಸ್ಟ್ ಫಿನಿಶ್ ಮೈ ಡೇ ಅಂದ್ಕೊಳ್ತೀನಿ. ಹ್ಯಾಪಿ. ಆಲ್ಮೋಸ್ಟ್ ಒಂದು ಉತ್ತಮವಾದ ಪ್ರಾಫಿಟನ್ನು ಮಾಡ್ಕೊಂಡಿದ್ದೀನಿ. ನಾನು ತಗೊಂಡಿದ್ದ ಪ್ಲೇಸು ಬಂದು ನಿಮಗೆ 180 ನಾನು ಎಂಟ್ರಿ ಆಗಿದ್ದು ಮಾರ್ಕೆಟಲ್ಲಿ. ನಾವು ಮಾರ್ಕೆಟ್ ಈಸ್ ರನ್ನಿಂಗ್ ನಾನು ಆಲ್ಮೋಸ್ಟ್ 238 240. ನಾನು ಫುಲ್ ಹೋಲ್ಡ್ ಮಾಡಿಲ್ಲ. ನನಗೆ ಬೇಕಿದ್ದಷ್ಟು ಸಿಕ್ತು ಅಂದರೆ ಐ ಜಸ್ಟ್ ಸೇ ಥ್ಯಾಂಕ್ಸ್ ಟು ಮಾರ್ಕೆಟ್ ಆ್ಯಂಡ್ ಟಾಟಾ ಬೈ ಬೈ. ಸೊ ಅದನ್ನೇ ನಾನು ಮಾಡಿದ್ದು. ಸೊ ಮಾರ್ಕೆಟ್ ಒಂದು ಒಳ್ಳೆ ಮೂಮೆಂಟ್ನ ಕೊಡ್ತಾ ಆ್ಯಕ್ಚುಲಿ. ಇಟ್ಸ್ ಅ ವೆರಿ ಗುಡ್ ಮೂಮೆಂಟ್. ಬಟ್ ಅನ್ಫಾರ್ಚುನೇಟ್ಲಿ ಏನೂ ಮಾಡೋಕ್ಕಾಗಲ್ಲ. ದಟ್ಸ್ ಓಕೆ. ಸಮ್ಟೈಮ್ ಆಗುತ್ತೆ. ಬಿಕಾಸ್ ನೀವು ಕಂಪ್ಲೀಟ್ ಮೂನ ಕ್ಯಾಪ್ಚರ್ ಮಾಡ್ತೀನಿ ಅನ್ನೋದು ಕೂಡ ಟಫೇನೆ. ಸಮ್ಟೈಮ್ ಕಂಪ್ಲೀಟ್ ಮೂನ ಕ್ಯಾಪ್ಚರ್ ಮಾಡ್ಕೊಳ್ತೀವಿ ಅನ್ನೋದು ಯಾರೂ ಕೂಡ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವತ್ತು ಮಾರ್ಕೆಟ್ ಮೂವ್ ಆಗಲ್ಲ, ಇನ್ಸೈಡ್ ಕ್ಯಾಂಡಲ್ ಆಗುತ್ತೆ ಅನ್ನೋದು ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಿದ್ರೇ ನಾನು ಅರ್ಲಿ ಎಕ್ಸಿಟ್ ಆದೆ. ಸೊ ರೀಸನ್ ಬಿಹೈಂಡು ಇಷ್ಟೇ. ಮಾರ್ಕೆಟ್ ಬೆಳಗ್ಗೆಯಿಂದ ಗೇಮ್ ಆಡ್ತಲೇ ಇದೆ. ಯಾವ ಥರ ಅಂದರೆ ಲೈಕ್ ಒಂದು ಕಡೆ ಒಂದು ಸಲ ಬೈಯರ್ಸ್ನ ಎಗ್ರಿಸಿದೆ, ಒಂದು ಸಲ ಸೆಲ್ಲರ್ಸ್ನ ಎಗ್ರಿಸಿದೆ. ಹೇಗೆ ಎತ್ತ ಅನ್ನೋದನ್ನು ಹೇಳ್ತೀನಿ ಕೇಳಿ. ದಿಸ್ ಈಸ್ ಒನ್ ಆಫ್ ಅವರ್ ಕೀ ಲೆವೆಲ್. ಓಕೆನಾ? ಸೊ ಮಾರ್ಕೆಟಲ್ಲಿ ಇದು ಒಂದು ನಮ್ಮ ಕೀ ಲೆವೆಲ್ಲು. ಇದು ಒಂದು ನಮ್ಮ ಕೀ ಲೆವೆಲು. ಸೊ ಮಾರ್ಕೆಟಲ್ಲಿ ವೈಡ್ ರೇಂಜ್ ಇದ್ದಾಗ ಕೀ ಲೆವೆಲ್ಸ್ಗಳು ತುಂಬ ನೀಟಾಗಿ ಆಕ್ಟಿವೇಟ್ ಆಗ್ತವೆ, ವರ್ಕ್ ಆಗ್ತವೆ ಕೂಡ. ಸೊ ಬೆಳಗ್ಗೆನೇ ತೊಗೊಬೋದಿತ್ತು. ಇಲ್ಲಿಂದ ನಾನೊಂದು ಪುಟ್ ಸೈಡ್ ಟ್ರೇಡು, ನನಗೆ ಗೊತ್ತಿತ್ತು ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾನು ತೊಗೊಳಕ್ಕಾಗಲಿಲ್ಲ. ರೀಸನ್ ಕೂಡ ಹೇಳ್ತೀನಿ ಕೇಳಿ. ಬಿಕಾಸ್ ಮಾರ್ಕೆಟಲ್ಲಿ ವೈಡ್ ರೇಂಜ್ ಇದೆ, ಇಲ್ಲಿಂದ ರಿವರ್ಸಲ್ ಆಗುತ್ತೆ ಅನ್ನೋ ಎರಡೂ ಕೂಡ ಗೊತ್ತಿತ್ತು. ಬಟ್ ಏನಂದರೆ ನಾನು ಮಾರ್ಕೆಟಿಗೆ ಓಪನ್ ಮಾಡೋ ಅಷ್ಟರಲ್ಲೇ ಮಾರ್ಕೆಟ್ ಆಲ್ರೆಡಿ ಇಲ್ಲಿತ್ತು. ಅದೇ ರೀಸನ್ ಅಷ್ಟೇ. ಸೊ 9:30ಗೆ ನಾನು ಮಾರ್ಕೆಟ್ ನೋಡಿದ್ದು. ಸ್ವಲ್ಪ ಲೇಟ್ ಆಯ್ತು ಇವತ್ತು ಮಾರ್ಕೆಟ್ಗೆ ಬಂದಿದ್ದು. ಅದರ್ವೈಸ್ ಬೆಳಗ್ಗೆನೇ ಒಂದು ಪುಟ್ ಸೈಡ್ ವೆರಿ ಈಸಿ ಟ್ರೇಡ್. ಇವನ್ ದೋ ಸ್ಟೂಡೆಂಟ್ಸಿಗೆ ಕೂಡ ಗೈಡ್ ಮಾಡಿದ್ದೆ. ದಿಸ್ ಈಸ್ ದ ಲೆವೆಲ್ ವಿಲ್ ವೆರಿ ಆ್ಯಕ್ಟ್ ಆಸ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಅಂತ. ಮಾರ್ಕೆಟಲ್ಲಿ ಈ ಲೆವೆಲಿಂದ ಈ ಲೆವೆಲ್ಗೆ ನನಗೆ ಗೊತ್ತಿರೋಂಗೆ ಒಂದು 35-40 ಪಾಯಿಂಟ್ ಅಂತೂ ಮೂವ್ ಆಗಿದೆ. ವಿತಿನ್ 15 ನಿಮಿಷದಲ್ಲಿ ನಾನು ಟ್ರೇಡೇ ಮುಗ್ದೋಗಿರೋದು. ಐ ಜಸ್ಟ್ ಮಿಸ್ ದ ಟ್ರೇಡ್. ಸೊ ಮಿಸ್ ದ ಟ್ರೇಡ್, ಮಿಸ್ ದ ಟ್ರೈನ್. ಸೊ ಮತ್ತೆ ಏನಕ್ಕೆ ಅಂದ್ಕೊಂಡು ಸುಮ್ಮನೆ ಕುಳ್ತಿದೆ ಮಾರ್ಕೆಟಲ್ಲಿ. ಅವಾಗ ಮತ್ತೆ ಇನ್ನು ಕೆಳಗಡೆ ಅದು ಎಷ್ಟೇ ಕೆಳಗಡೆ ಬಂದ್ರೂ ಮಾರ್ಕೆಟು ಮತ್ತೆ ಒಂದು ಕ್ಯಾಂಡಲ್ನು ಕೂಡ ಫಾಲೋ ಅಪ್ ಕ್ಯಾಂಡಲ್ ಮಾಡ್ತಾ ಇಲ್ಲ. ಫಾಲೋ ಅಪ್ ಕ್ಯಾಂಡಲ್ ಮೀನ್ಸ್ ಯಾವುದು? ಈಗ ಒಂದು ರೆಡ್ ಕ್ಯಾಂಡಲ್ ಆಯ್ತಪ್ಪ, ದಿಸ್ ಈಸ್ ಒನ್ ರೆಡ್ ಕ್ಯಾಂಡಲ್. ಒನ್ ಮೋರ್ ರೆಡ್ ಕ್ಯಾಂಡಲ್ ಶುಡ್ ಮೇಕ್ ಮಾರ್ಕೆಟ್. ಮಾಡಿದೆಯಾ? ಇಲ್ಲ. ಸೊ ಅಗೇನ್ ಮಾರ್ಕೆಟ್ ಅಪ್ಸೈಡ್ ಹೋಯಿತು, ಅಗೇನ್ ಡೌನ್ ಸೈಡ್ ಬಂತು. ಇವತ್ತಿನ ಲೋನ ಬ್ರೇಕ್ ಡೌನ್ ಮಾಡಲ್ಲ. ನಾನು ವೆಯ್ಟ್ ಮಾಡ್ತಿದ್ದೆ ಇವತ್ತಿನ ಲೋನ ಬ್ರೇಕ್ ಡೌನ್ ಆದರೆ ಒಂದು ಪುಟ್ ಸೈಡ್ ಟ್ರೇಡ್ ತೊಗೊಳ್ಳೋಣ ಅಂತ. ವೆರಿ ಶಾರ್ಪ್ ಅಪ್ಪು. ಇಮ್ಮಿಡಿಯೇಟಾಗಿ ಇಲ್ಲಿ ಎಷ್ಟು ಜನ ಸೆಲ್ ಮಾಡ್ಕೊಂಡು ಕೂತಿದ್ರು ಅವರೆಲ್ಲರೂ ಮಾರ್ಕೆಟ್ ಟಾಟಾ ಬೈ ಬೈ ಹೇಳಿಸ್ತು ಇವೆರಡು ಕ್ಯಾಂಡಲಲ್ಲಿ. ಸೊ ಎರಡು ಕ್ಯಾಂಡಲಲ್ಲಿ ಎಲ್ಲರೂ ಮೇಲಕ್ಕೆ ಎಲ್ಲರದ್ದು ಸೆಲ್ಲರ್ ಸ್ಟಾಪ್ ಲಾಸ್ ಹಿಟ್ಟಾಯಿತು. ಬೈಯಿಂಗ್ ಸೈಡ್ ಹೋಗೋಣ ಅಂತ ಅಂದವ್ರಿಗೆ ದಿಸ್ ಈಸ್ ದ ಲೆವೆಲ್, ವೆರಿ ಕ್ರೂಷಿಯಲ್ ಲೆವೆಲ್. ಆ್ಯಂಡ್ ಇದು ಫಿಬ್ ಪ್ರಕಾರನೂ 50% ಲೆವೆಲ್ ಕೂಡ ಆಗುತ್ತೆ. ಮೊನ್ನೆ ಇದಕ್ಕೆ ತುಂಬ ನೀಟಾಗಿ ವರ್ಕ್ ಆಗುತ್ತೆ ಇದು. ಅದು ಗೊತ್ತಿತ್ತು ಕೂಡ. ದಿಸ್ ಈಸ್ ಒನ್ ಆಫ್ ದ ಕೀ ರಿಜೆಕ್ಷನ್ ಝೋನ್. ಬಟ್ ಸೆಕೆಂಡ್ ಟೈಮ್ ಬರ್ತಿದೆ, ಬೇಡ ಇದನ್ನು ಬ್ರೇಕ್ಔಟ್ ಆದರೆ ಟ್ರೇಡ್ ತೊಗೊಳ್ಳೋಣ ಅಂತ ಸುಮ್ಮನೆ ಕುಳ್ತಿದ್ದೆ ನಾನು. ಅಗೇನ್ ಎಲ್ಲರೂ ಮಾರ್ಕೆಟ್ ಎತ್ತಾಕ್ತು. ಸೊ ಮಾರ್ಕೆಟ್ ಸ್ಲೋಲಿ ಬಂದು ಮತ್ತೆ ಸೇಮ್ ಸ್ಪಾಟಲ್ಲಿ ಬಂದು ನಿಂತ್ಕೊಳ್ತು. ಇಟ್ ಇಸ್ ಅ ಕ್ಲಿಯರ್ ಕಟ್. ಸೊ ಇಫ್ 1 ಟಚ್ 2 ಟಚ್ 3 ಟಚ್ ಏನು ಟಚ್ಗಳು ಹೇಳ್ತಿರಲ್ಲ, ಥರ್ಡ್ ಟೈಮ್ ಸೇಮ್ ಪ್ಲೇಸಿಗೆ ಬಂದು ನಿಂತಿದೆ. ಸೊ ಐ ಜಸ್ಟ್ ಟುಕ್ ಅ ಟ್ರೇಡ್. 180ಗೆ ಎಂಟ್ರಿ ಆದೆ. ದಿಸ್ ಕ್ಯಾಂಡಲ್ ಇಟ್ ಸೆಲ್ಫ್ ಆಲ್ಮೋಸ್ಟ್ ನನಗೆ ಒಂದೇ ಕ್ಯಾಂಡಲಲ್ಲಿ ಪ್ರೀಮಿಯಮ್ ಮೂವ್ ಟು 10 to 12 ತನಕಲೂ ಮೂವ್ ಆಯಿತು. ಆ್ಯಕ್ಚುಲಿ 224 ತನಕಲೂ ಮೂವ್ ಆಗಿದೆ ಅದು. ನಾನು 212 213ಗೆಲ್ಲ ನಾನು ಆ್ಯಕ್ಚುಲಾಗಿ ನನಗೆ ಬೇಕಿದ್ದಷ್ಟು ಟ್ರೇಡ್ಸ್ ಅಮೌಂಟ್ ಸಿಕ್ಕಿದೆ. ಸೊ ಐ ಆಮ್ ಹ್ಯಾಪಿ. ಐ ಜಸ್ಟ್ ಮೂವ್ ಫ್ರಮ್ ದಿಟ್. ಅದಾದಮೇಲೆ ಮಾರ್ಕೆಟ್ ಎಲ್ಲರೂ ಹೋಗಲಿ. ಸೊ ಇವಾಗ ನಾನು ಅದಕ್ಕೆ ಒನ್ ಮೋರ್ ಟ್ರೇಡ್ ಏನಕ್ಕೆ ಮಾಡ್ತಾ ಇಲ್ಲ, ರೀಸನ್ ಇಷ್ಟೇ. ದಿಸ್ ಈಸ್ ದ ಕೈಂಡ್ ಆಫ್ ಎ ಶಾರ್ಪ್ ಸೆಲ್ಲಿಂಗ್ ಕ್ಯಾಂಡಲ್. ಓಕೆನಾ? ಸೊ ಮಾರ್ಕೆಟಲ್ಲಿ ಎನಿ ಸೆಲ್ ಆ್ಯಂಡ್ ರೈಸ್, ದಿಸ್ ಈಸ್ ಲೆವೆಲ್. ಈ ಲೆವೆಲಿಂದಲೂ ಅಗೇನ್ ಮಾರ್ಕೆಟ್ ಸೆಲ್ಲರ್ಸ್ ಕಡೆಗೆ ಬರೋ ಚಾನ್ಸಸ್ ಕೂಡ ಇದೆ. ಸೊ ಯಾಕೆ ರಿಸ್ಕು? ನನ್ನ ದಿನ ಟಾರ್ಗೆಟೇ 10,000, ಮಾರ್ಕೆಟ್ ಡಬಲ್ ಕೊಟ್ಟಿದೆ. ಅದಕ್ಕಿಂತ ಇನ್ನೇನು ಬೇಕು? ಹ್ಯಾಪಿ, ಗ್ರೇಟ್ಫುಲ್ ಮಾರ್ಕೆಟಿಗೆ. ಸೊ ನಾನು ಸ್ಟೂಡೆಂಟ್ಸ್ ಕೇಳಿದ ಥರ ಕೂಡ ಮಾರ್ಕೆಟ್ ಬಿಹೇವ್ ಮಾಡಿದೆ. ಇವತ್ತೊಂದು ಇನ್ಸೈಡ್ ಕ್ಯಾಂಡಲ್ ಆದರೆ ಮಾರ್ಕೆಟ್ ವಿಲ್ ಡಿಸೈಡ್ ವೆದರ್ ಟುಮಾರೋ ಇಟ್ ವಿಲ್ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್. ದಟ್ ವಿಲ್ ಡಿಸೈಡ್. ಓಕೆನಾ? ಬಿಕಾಸ್ ಇವತ್ತು ಟ್ರಿಕ್ಕಿ ಮಾರ್ಕೆಟು, ಸೈಡ್ ವೈಸ್ ಮಾರ್ಕೆಟು. ಇವತ್ತು ಪಿಕ್ಚರ್ ಪರ್ಫೆಕ್ಟ್ ಆಪ್ಷನ್ಸ್ ಎಲ್ಲರೇ ಸ್ಟ್ರಾಡಲ್ ಮಾಡಿದವ್ರಿಗಂತೂ ಹಬ್ಬ. ಇಷ್ಟರಲ್ಲೇ ನನಗೆ ಗೊತ್ತಿರೋಂಗೂ 25-30 ಪಾಯಿಂಟ್ ಅವ್ರಿಗೆ ಡಿ ಕೆ ಸಿಕ್ಬಿಟ್ಟಿರುತ್ತೆ ಸ್ಟ್ರಾಡಲ್ ಮಾಡಿದವ್ರಿಗೆ. 24,750 ಸ್ಟ್ರಾಡಲ್ಲು, 24,800, 24,700 ಸ್ಟ್ರಾಡಲ್ ಮಾಡಿದವ್ರಿಗಂತೂ ಒಂದು ಉತ್ತಮವಾದ ಪ್ರಾಫಿಟ್ ಅಂತ ಸಿಕ್ಕಿದೆ. ಸ್ಟ್ರಾಂಗಲ್ಗೆ ತುಂಬ ಈಸಿ ಸ್ಟ್ರಾಂಗಲ್ ಮಾಡೋದು
ಇವತ್ತು ವೆರಿ ಈಸಿ ಫಾರ್ ಆಪ್ಷನ್ ಸೆಲ್ಲರ್ಸ್ ಟು ಮೇಕ್ ಇಟ್ ಸ್ಟ್ರ್ಯಾಂಗಲ್, ಬಿಕಾಸ್ ದಿಸ್ ಈಸ್ ದ ಸ್ಟ್ರ್ಯಾಂಗಲ್ ಝೋನ್. ಸ್ಟ್ರ್ಯಾಂಗಲ್ ಇಲ್ಲಿಂದ ಇಲ್ಲಿಗೆ ಸ್ಟ್ರ್ಯಾಂಗಲ್ ಮಾಡಿಕೊಂಡ್ರೆ ಅವ್ರಿಗೆ ಸ್ಟ್ರಿಂಕ್ ಆದಾಗಲೇ ಸಿಕ್ಕಿದೆ. ಅವ್ರಿಗೆ ಇವಾಗ ನಾನು ಏನಕ್ಕೆ ಈ ಥರ್ಡ್ ಲೆವೆಲಲ್ಲಿ ಏನಕ್ಕೆ ತೊಗೊಂಡೆ ಅಂದರೆ, ಸ್ಟ್ರ್ಯಾಂಗಲ್ ಮಾಡಿದವ್ರಿಗೆ, ಸ್ಟ್ರಿಂಕ್ ಆದವ್ರಿಗೆ, ಹೋಲ್ಡ್ ಮಾಡಿದವ್ರಿಗೆ ಮಾರ್ಕೆಟ್ ವಿಲ್ ಬ್ರೇಕ್ಸ್, ಡೆಫಿನೆಟಾಗಿ ಮಾರ್ಕೆಟ್ ವಿಲ್ ಮೂವ್. ಮಾರ್ಕೆಟ್ ಇನ್ನೂ ಶಾರ್ಪ್ ಅಪ್ ಮೂವ್ ಹೋಗ್ತಾ ಇದೆ, ಇಲ್ಲ ಅಂತಲ್ಲ, ಬಟ್ ತುಂಬ ಫಾಸ್ಟ್ ಹೋಗೋದಿಲ್ಲ, ತುಂಬ ದೂರನೂ ಕೂಡ ಏನು ಹೋಗೋದಿಲ್ಲ ಮಾರ್ಕೆಟು. ಮತ್ತೆ ಒಂದು ಯೂಟರ್ನ್ ತೊಗೊಳ್ಳೇಬೇಕು, ಯೂಟರ್ನ್ ತೊಗೊಳುತ್ತೆ. ಸೊ ಬಿಕಾಸ್ ಇಲ್ಲಿ ಏನು ಕಂಪ್ಲೀಟ್ಲಿ ಸೆಲ್ಲರ್ಸ್ ಅಂತ ಏನಿದ್ರು, ಅವ್ರ ಸೆಲ್ಲರ್ಸ್ ಎಲ್ಲರೂ ಹಿಟ್ ಮಾಡಿ ಅವರ ಸ್ಟಾಪ್ ಲಾಸ್ ಕೂಡ ಸಿಕ್ಕಿದೆ. ಸೊ ಅದರಲ್ಲೇ ನಂದು ಕೂಡ ಇವತ್ತು ಪ್ರಾಫಿಟ್ ಆಗಿದೆ, ಹ್ಯಾಪಿ. ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಾನು ಕೂಡ ಮಾರ್ಕೆಟಲ್ಲಿ ಇಟ್ಕೊಂಡಿರಲ್ಲ, ಬಿಕಾಸ್ ಆಲ್ವೇಸ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಕಡಿಮೆ ಇದ್ದಷ್ಟು ಮಾರ್ಕೆಟಲ್ಲಿ ನಿಮಗೆ ಉತ್ತಮವಾದ ಪ್ರಾಫಿಟ್ ಸಿಗುತ್ತೆ. ಮಾರ್ಕೆಟಲ್ಲಿ ನೆನ್ಪಿಟ್ಕೊಳ್ಳಿ, ಆಲ್ವೇಸ್ ಕೀಪ್ ಯುವರ್ ಎಕ್ಸ್ಪೆಕ್ಟೇಷನ್ ಲೋ ಇಟ್ಕೊಂಡಷ್ಟು ಆಲ್ವೇಸ್ ಮಾರ್ಕೆಟು ಈಸಿನೂ ಆಗುತ್ತೆ, ಟ್ರೇಡ್ ಮಾಡೋಕ್ಕೂ ಈಸಿ. ಈಗ ನಾನು ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ, ಈ ಬೆಳಗ್ಗೆನೇ ಫಸ್ಟ್ ಟ್ರೇಡ್ ಮಿಸ್ ಆಗಿದೆ. ಸೊ ಐ ನೀಡ್ ಟು ವೆಯ್ಟ್. ಐ ಆಮ್ ವೇಟಿಂಗ್ ಫಾರ್ ಮೈ ಆಪರ್ಚುನಿಟಿ. ಮಾರ್ಕೆಟ್ ಗಿವನ್ ಮಿ ಆಪರ್ಚುನಿಟಿ, ಐ ಜಸ್ಟ್ ಡನ್ ಫಾರ್ ದ ಡೇ. ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ಸೊ ಅದಕ್ಕೆ ಹೇಳೋದು, ಆಲ್ವೇಸ್ ವೆಯ್ಟ್ ಫಾರ್ ಯುವರ್ ರೈಟ್ ಆಪರ್ಚುನಿಟೀಸ್. ನಿಮ್ಮ ರೈಟ್ ಆಪರ್ಚುನಿಟೀಸ್ಗೆ ನೀವು ವೆಯ್ಟ್ ಮಾಡಿ, ಮಾರ್ಕೆಟ್ ಯಾವತ್ತೂ ಕೂಡ ನಿಮಗೆ ಮೋಸ ಮಾಡೋದಿಲ್ಲ. ಸೊ ನಾನು ಎಲ್ರಿಗೂ ಹೇಳೋದು ಇಷ್ಟೇ, ಕಲಿಯೋ ಕಡೆ ಫೋಕಸ್ ಮಾಡಿ. ಅದಕ್ಕೆ ಹೇಳೋದು, ಇವತ್ತು ಸೈಡ್ ವೇಸೇ ಆಗುತ್ತೆ, ಇನ್ಸೈಡ್ ಕ್ಯಾಂಡಲೇ ಆಗುತ್ತೆ ಅನ್ನೋದು ರೀಸನ್ ಏನು? ಲಾಜಿಕ್ಸ್ ತುಂಬ ಸಿಂಪಲ್ಲು. ಕಂಪ್ಲೀಟ್ ಶಾರ್ಪ್ ಸೆಲ್ಲಿಂಗ್ ಬಂದಿದೆ. ಫಸ್ಟ್ ಕ್ಯಾಂಡಲೇ ಆಲ್ಮೋಸ್ಟು ನಿಮಗೆ ಒಂದು ನಿಯರ್ ಟು 100ಗಿಂತ ಜಾಸ್ತಿ ಪಾಯಿಂಟ್ ಗ್ಯಾಪ್ ಅಪ್ ಆಯಿತು ಅಂದರೆ, ವೀಕ್ ಸೆಲ್ಲರ್ಸ್ ಏನಿರ್ತಾರೆ ಅವರೆಲ್ಲರೂ ಮಾರ್ಕೆಟಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯಿತು. ಅದಕ್ಕೆ 2 ಕ್ಯಾಂಡಲ್ ಮೇಲೆ ಬಂತು. ಸೊ ಆಮೇಲೆ ಫ್ರೆಶ್ ಸೆಲ್ಲರ್ಸು ಯಾರು ಮಿಸ್ ಮಾಡಿದ್ರು ಈ ಟ್ರೆಂಡ್ನ, ದೇ ಆರ್ ಕಮಿಂಗ್ ಬ್ಯಾಕ್ ಟು ದಿ ಪುಲ್ ಬ್ಯಾಕ್ ಲೆವೆಲ್. ದಿಸ್ ಈಸ್ ದ ಪುಲ್ ಬ್ಯಾಕ್ ಲೆವೆಲ್. ದೇ ಆರ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಶುಡ್ ಕಮ್ ಡೌನ್. ಓಕೆನಾ? ನನ್ನ ಎಕ್ಸ್ಪೆಕ್ಟೇಷನ್ ಕೂಡ ಅದೇ ಇದ್ದಿದ್ದು. ದಿಸ್ ಇಸ್ ದ ಶಾರ್ಪ್ ಸೆಲ್ಲಿಂಗ್, ದಿಸ್ ಇಸ್ ದ ಫಸ್ಟ್ ಪುಲ್ ಬ್ಯಾಕ್. ಮಾರ್ಕೆಟ್ ಡೆಫಿನೆಟಾಗಿ ಒಂದು ಡೌನ್ ಸೈಡ್ ಕೊಡುತ್ತೆ ಅಂತ. ಸೊ ಡೌನ್ ಸೈಡ್ ಕೊಟ್ಟಿದೆ ಕೂಡ. ಈ ಒಂದು 1, 2, 3 ಟೈಮ್ ಕೆಳಗಡೆ ತರಲಿಕ್ಕೆ ಟ್ರೈ ಮಾಡಿದರು. 4th ಟೈಮ್ ಸುಸ್ತಾಗಿದ್ದಾರೆ. ಸುಸ್ತಾದ್ಮೇಲೆ ಅವರು ಬಯರ್ಸ್ಗಳು ಡಾಮಿನೇಟ್ ಮಾಡಲೇಬೇಕಲ್ಲ, ಬಯರ್ಸ್ ಡಾಮಿನೇಟ್ ಮಾಡಿದರು. ಆ ಬಯರ್ಸ್ ಜೊತೆ ನಾನು ಡಾಮಿನೇಟ್ ಮಾಡ್ಕೊಂಡು ಮೇಲೆ ನನ್ನ ಟ್ರೇಡ್ನ ಮುಗಿಸ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಹೌ ಯು ಶುಡ್ ಥಿಂಕ್ ಮಾರ್ಕೆಟ್ನ. ಈ ಥರ ಮೈಂಡ್ಸೆಟ್ನ, ಲಾಜಿಕ್ನ ಇಟ್ಕೊಂಡು ಮಾರ್ಕೆಟಲ್ಲಿ ನೀವು ಟ್ರೇಡ್ ಮಾಡೋದು ಕಲ್ತ್ರಿ ಅಂದರೆ, ನಿಮ್ಮನ್ನು ಯಾರು ಸ್ಟಾಪ್ ಮಾಡಲಿಕ್ಕಾಗಲ್ಲ ವಿನ್ನಿಂಗ್ ಟ್ರೇಡ್ಗಳನ್ನ. ಸೊ ಆಲ್ವೇಸ್ ನಿಮ್ಮ ವಿನ್ನಿಂಗ್ ಸಕ್ಸಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಇದು ನಿಮಗೆ ಸ್ಮಾಲ್ ಲೈನ್ಸ್ ಅಲ್ಲ. ನಿಮ್ಮದೇ ಆದಂಥ ನಿಮ್ಮ ಓನ್ ಸಪೋರ್ಟ್ ರೆಸಿಸ್ಟೆನ್ಸ್ನ ನೀವು ಡ್ರಾ ಮಾಡ್ಕೊಂಡ್ರು ಈ ಥರ ನಿಮಗೆ ಲೈನ್ಸ್ಗಳಲ್ಲಿ ಎಕ್ಸಾಕ್ಟಾಗಿ ಎಲ್ಲಿಂದ ಎಲ್ಲಿಗೆ ಬಂದರೆ ಟ್ರೇಡ್ ಮಾಡ್ಬೋದು ಅನ್ನೋದನ್ನ ಒಂದು ಸಲ ತಿಳ್ಕೊಂಡ್ರೆ ಸಾಕು. ಇದಕ್ಕಿಂತ ಈಸಿ ಬೇರೆ ಇಲ್ಲ. ಸೊ ಬಿಕಾಸ್ ಐ ಲವ್ ದಿಸ್ ನಾವು ವೆರಿ ಈಸಿ ಆ್ಯಂಡ್ ಇಂಪಾರ್ಟೆಂಟಾಗಿ ನಾನು ಟ್ರೇಡಿಂಗ್ನ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ ಇದರಿಂದಲೇ. ಸೊ ಹಾಗಾಗಿನೇ ನೋಡೋಣ, ಈ ಮಂತಲ್ಲಿ ನಾನು ಡಿಸೆಂಬರ್ ಅಲ್ಲ, ಸೊ ವೆರಿಫೈಡ್ ಪೇಂಡಲ್ ಕೂಡ ಹಾಕೋಣ ಅಂದ್ಕೊಂಡಿದ್ದೀನಿ ಈ ಇಯರ್ದು ಲಾಸ್ಟ್ ಮಂತು. ಲೆಟ್ಸ್ ಸಿ, ನೋಡೋಣ ಎಷ್ಟಾಗುತ್ತೆ ಅಮೌಂಟ್ ಏನು ಅಂತ. ಬಿಕಾಸ್ ಅಮೌಂಟ್ ಕೂಡ ಕಡಿಮೆ ಮಾಡ್ಕೊಂಡಿದ್ದೀನಿ, ಟ್ರೇಡಿಂಗ್ ಕ್ವಾಂಟಿಟಿ ಕೂಡ ಕಡಿಮೆ ಮಾಡಿದ್ದೀನಿ. ಯಾಕೆಂದರೆ ಓನ್ಲಿ ನಿಫ್ಟಿ ಆಗಿರೋದ್ರಿಂದ ಲಿಕ್ವಿಡಿಟಿಗೆ ಏನು ಇಶ್ಯೂ ಇಲ್ಲ. ಜಂಪ್ ಥರ ಎಲ್ಲ ಆಡುತ್ತೆ ಮಾರ್ಕೆಟು. ಸೊ ಅದಕ್ಕೇ ಇವತ್ತು ನನಗೆ 30 ಪಾಯಿಂಟ್ ಈ ಕ್ಯಾಂಡಲ್ ಮೂವ್ ಆಯ್ತಲ್ಲ, ಯೂಶ್ವಲಿ ನಾರ್ಮಲ್ ನಿಫ್ಟಿ ಆಗಿ ಇದ್ದಿದ್ರೆ ಅಷ್ಟು ಮೂವ್ ಆಗ್ತಿಲ್ಲ. ಆ್ಯಂಡ್ ಈ ವೀಕು ನಿಮಗೆ ಲಿಕ್ವಿಡಿಟಿ ಸ್ಪ್ಲಿಟ್ ಆಗುತ್ತೆ. ಈ ವೀಕು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಲಿಕ್ವಿಡಿಟಿ ಇರುತ್ತೆ, ನಿಫ್ಟಿಯಲ್ಲಿ ಕೂಡ ಲಿಕ್ವಿಡಿಟಿ ಈಕ್ವಲ್ ಇರುತ್ತೆ. ಈ ಒಂದು ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲದರಲ್ಲೂ ಇರುತ್ತೆ. ಯಾಕೆ ಹೇಳಿ? ಈ ವೀಕು ಮಂತ್ಲಿ ಎಕ್ಸ್ಪೈರಿಯಲ್ಲಿ ಎಲ್ಲದು ಇಂಡೆಕ್ಸ್ಗಳು ಎಕ್ಸ್ಪೈರ್ ಆಗಬೇಕಲ್ಲ. ಸೊ ಎಲ್ಲ ಇಂಡೆಕ್ಸಲ್ಲೂ ಟ್ರೇಡಿಂಗ್ ನಡೆಯುತ್ತೆ ಈ ವೀಕಲ್ಲಿ. ಸೊ ಹಾಗಾಗಿನೇ ಈ ವೀಕಲ್ಲಿ ಲಿಕ್ವಿಡಿಟಿ ಸ್ಪ್ಲಿಟ್ ಆಗುತ್ತೆ. ನಿಫ್ಟಿನೇ ನಂಬ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಈ ವೀಕಲ್ಲಿ ನೀವು ಯಾವ ಇಂಡೆಕ್ಸ್ ಟ್ರೇಡಿಂಗಿಗಿದೆ ಆ ಇಂಡೆಕ್ಸಲ್ಲಿ ಎಲ್ಲದರಲ್ಲೂ ಕೂಡ ನೀವು ಟ್ರೇಡ್ ಮಾಡ್ಬೋದು ಈ ವೀಕಲ್ಲಿ. ಬಿಕಾಸ್ ಈ ವೀಕು ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟ್ ಸ್ಪ್ಲಿಟ್ ಆಗ್ತಲೇ ಹೋಗುತ್ತೆ. ಲೈಕ್ ನಿಮಗೆ ಅದು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ನೀವು ತೊಗೋಬೋದು, ಹೌದಲ್ಲ? ಆ ಥರ ಮಾಡಿಕೊಂಡ್ರೂ ಆಗುತ್ತೆ, ನಿಮ್ಮ ಇಷ್ಟ ನೋಡಿ, ಅಪ್ ಟು ಯು. ಬಿಕಾಸ್ ಇಲ್ಲಿ ಯಾರೂ ಲೈಕ್ ನೀವು ಇಲ್ಲೇ ಟ್ರೇಡ್ ಮಾಡಿ ಇದನ್ನೇ ಟ್ರೇಡ್ ಮಾಡಿ ಅಂತ ಯಾರು ಹೇಳೋಕ್ಕಾಗಲ್ಲ. ಸೊ ಈಸ್ ಅಪ್ ಟು ಯು. ಅದಕ್ಕೇ ಈ ವೀಕಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಲಿಕ್ವಿಡಿಟಿ ತುಂಬ ಚೆನ್ನಾಗಿದೆ ಈ ವೀಕು. ನೀವೊಂದು ಫಿನ್ ನಿಫ್ಟಿ, ಈ ಒಂದು ಮಿಡ್ ಕ್ಯಾಪ್ ನಿಫ್ಟಿ, ಬಿಕಾಸ್ ಮಂತ್ಲಿ ಎಕ್ಸ್ಪೈರಿಗಳು ಮುಗಿಬೇಕಲ್ಲ. ಸೆನ್ಸೆಕ್ಸ್ ಬಿಡಿ, ಮೊನ್ನೆದಂತೂ ಸೆನ್ಸೆಕ್ಸಲ್ಲಿ ಆಪ್ಷನ್ ಬಯರ್ಸ್ಗಳು ಸಪೋಸ್ ಏನಾದರೂ ಮಿಸ್ಸಾಗಿ ಎಂಟ್ರಿ ಮಾಡಿ ಸುಮ್ಮನೆ ಮಲ್ಗೆದ್ದಿದ್ರು ಈ ಮೂಮೆಂಟಲ್ಲಂತೂ ಉತ್ತಮ ಪ್ರಾಫಿಟ್ ಮಾಡಿರ್ತಾರೆ ಸೆನ್ಸೆಕ್ಸಲ್ಲಿ. ಅನ್ಬಿಲೀವಬಲ್ ಮೂಮೆಂಟ್ ಆಗಿರೋದು ಸೆನ್ಸೆಕ್ಸಲ್ಲಿ ಇವತ್ತು. ದಿಸ್ ಈಸ್ ಆಲ್ಸೋ ಅನ್ಬಿಲೀವಬಲ್ ಮೂಮೆಂಟ್ ಇನ್ ಸೆನ್ಸೆಕ್ಸ್. ಸೊ ಹಾಗೆ ಸೆನ್ಸೆಕ್ಸ್ನ ಕಂಡ್ರೆ ಎಲ್ಲರೂ ಭಯ ಬೀಳೋದು ಅದೇ ರೀಸನ್ನು. ಬಿಕಾಸ್ ಅದರಲ್ಲಿ ಯಾವಾಗ ಲಿಕ್ವಿಡಿಟಿಗೆ ಇದಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ, ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ಮಾರ್ಕೆಟ್ ಇದರಿಂದ ಮೇಲಕ್ಕೆ ಹೋಗುತ್ತೆ ಅನ್ನೋದೇನೋ ನನಗೇನೋ ಅಷ್ಟು ಕಾನ್ಫಿಡೆಂಟ್ ಇಲ್ಲ. ಮಾರ್ಕೆಟಲ್ಲಿ ಇಲ್ಲಿಂದ ಅಗೇನ್ ರೆಸಿಸ್ಟೆನ್ಸ್ ತೊಗೊಂಡು ಮಿಡ್ಡಿಗೆ ಬಂದು ಇಲ್ಲೇ ಹೋಲ್ಡ್ ಮಾಡ್ಬೋದು. ಮೇ ಬಿ ಸೆಕೆಂಡ್ ಹಾಫಲ್ಲಿ ಏನಾದ್ರು ಬೀಳ್ಬೋದು, ಇಲ್ಲ ಸೆಕೆಂಡ್ ಹಾಫಲ್ಲಿ ಮೇಲೆ ಹೋಗ್ಲೂಬೋದು. ಎಲ್ಲರೂ ಹೋಗಲಿ, ನಮ್ಮದು ಒಟ್ಟಿನಲ್ಲಿ ನಮ್ಮ ದಿನ ಟಾರ್ಗೆಟ್ ಮುಗಿತಾ, ಡನ್ ಫಾರ್ ದ ಡೇ. 3:30 ಗೊತ್ತಾಗುತ್ತೆ ಮಾರ್ಕೆಟ್ಗೆ ಏನಾಗಿರುತ್ತೆ ಅಂತ. ಆ ಬೇಸಿಸ್ ಮೇಲೆ ನಾಳೆಗೆ ಏನು ಮಾಡ್ಬೋದು ಅನ್ನೋದ್ರ
ಬಗ್ಗೆ ಅನಾಲಿಸಿಸ್ನ ನಾನು ಸ್ಟೂಡೆಂಟ್ಸ್ಗಳಿಗೆ ಗೈಡ್ ಮಾಡ್ತೀನಿ. ಸೊ ಆ ಬೇಸಿಸ್ ಮೇಲೆ ನಾಳೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ, ಎಲ್ಲಿ ಓಪನ್ ಆದರೆ ಏನಾಗುತ್ತೆ ಅನ್ನೋದನ್ನು ಕೂಡ ಗೈಡ್ ಮಾಡಿರ್ತೀನಿ. ಸೊ ಆ ಬೇಸಿಸ್ ಮೇಲೆ ನಾನು ಟ್ರೇಡ್ ಮಾಡೋದು. ಇವತ್ತು ಪಿಕ್ಚರ್ ಪರ್ಫೆಕ್ಟಾಗಿ ಹೇಳಿದೆ. ವೆಯ್ಟ್ ಆ್ಯಂಡ್ ವಾಚು ವೆಯ್ಟ್ ಮಾಡ್ತಲೇ ಇದ್ದೆ ನಾನು. ಬೆಳಗ್ಗೆ ಮಿಸ್ ಆಗಿದೆ ಟ್ರೈನು. ಸೊ ವೆಯ್ಟ್ ಮಾಡಿದ್ದಕ್ಕೆ ಮಾರ್ಕೆಟ್ ನನಗೆ ಉತ್ತಮವಾದ ಪ್ರಾಫಿಟ್ನ ಕೊಟ್ಟಿದೆ. ವೆಯ್ಟ್ ಮಾಡ್ದಲ್ಲಿದ್ದರೆ ಪ್ರಾಫಿಟ್ ಕೊಡೋಕ್ಕೆ ಸಾಧ್ಯನಾ? ನೀವೇ ಥಿಂಕ್ ಮಾಡಿ. ಸಪೋಸ್ ನೀವು ವೆಯ್ಟ್ ಮಾಡಲಿಲ್ಲ ಅಂದರೆ ಈ ಪ್ರಾಫಿಟ್ ನನಗೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಸೊ ಇದು ಕೂಡ ಹಾಗೇ. ಸೊ ನಮ್ಗೆ ಆಲ್ವೇಸ್ ವಿ ಶುಡ್ ವೆಯ್ಟ್ ಫಾರ್ ಅವರ್ ಆಪರ್ಚುನಿಟೀಸ್. ನಮ್ಮ ಆಪರ್ಚುನಿಟೀಸ್ಗೆ ನಾವು ಎಷ್ಟು ವೆಯ್ಟ್ ಮಾಡ್ತೀವಿ ಅಷ್ಟು ಮಾರ್ಕೆಟು ನಮಗೆ ನಮ್ಮ ಅದು ಅಮೌಂಟ್ನ ಕೊಡಲಿಕ್ಕೆ, ನಮ್ಮ ದುಡಿಯೋ ಅಮೌಂಟು ಯಾವಾಗಲೂ ನಮಗೆ ಮಿಸ್ ಆಗ್ದಂಗೆ ಬಂದೇ ಬರುತ್ತೆ. ಸೊ ವಿ ಶುಡ್ ವೆಯ್ಟ್ ಫಾರ್ ಅವರ್ ಆಪರ್ಚುನಿಟೀಸ್. ಅವರ್ ರೈಟ್ ಆಪರ್ಚುನಿಟೀಸ್ ಸಿಗುತ್ತೆ ಮಾರ್ಕೆಟಲ್ಲಿ. ಏನಂದರೆ ಪೇಷನ್ಸ್ ಇರಬೇಕಷ್ಟೇ. ಇವತ್ತು ಸೈಡ್ ವೇಸ್ ಬೀಳುತ್ತೆ ಅಂತ ಗೊತ್ತಿದ್ದಾಗ ಬೆಳಿಗ್ಗೆ ಟೈಮ್ ಟ್ರೇಡ್ ಮಾಡೋಕ್ಕಾಗಲ್ಲ ಅಂದಾಗ ಪೇಷನ್ಸ್ ಇಟ್ಕೊಂಡು ಟ್ರೇಡ್ ಮಾಡಿದರೆ ಡೆಫಿನೆಟಾಗಿ ನಾವು ಪ್ರಾಫಿಟ್ ಮಾಡ್ಬೋದು. ಬಟ್ ನೀವು ಯಾವಾಗ ಪೇಷನ್ಸ್ಲೆಸ್ ಆಗಿ ಟ್ರೇಡ್ ಬಿಹೇವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ ಆವಾಗ ನಿಮಗೆ ಮೈಂಡ್ಸೆಟ್ಟು ಮತ್ತೆ ವೀಕ್ ಅಂತಲೇ ಅನಿಸುತ್ತೆ. ಬಿಕಾಸ್ ನೀವೀಗ ಇಲ್ಲಿಗೆ ಬಂದ್ರೂ ಇಲ್ಲಿ ಕಾಲು ತೊಗೊಳಕ್ಕಾಗಲ್ಲ. ಅಗೇನ್ ಪುಟ್ ಸೈಡೇ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡೋದು ತುಂಬ ಜನ. ಏನಕ್ಕೆ ರೀಸನ್ ಇಷ್ಟೇ, ಬಿಕಾಸ್ ಇಲ್ಲಿಂದ ಮಾರ್ಕೆಟ್ ಇನ್ನೂ ಮೇಲೆ ಹೋಗ್ಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅಷ್ಟು ಈಸಿ ಇಲ್ಲ. ಸೊ ಪುಟ್ ಸೈಡ್ ಟ್ರೇಡ್ ಮಾಡೋದು ಸ್ವಲ್ಪ ಈಸಿ. ಅದಕ್ಕೇ ಇವಾಗ ಎಲ್ಲರೂ ಈಗ ಅಪ್ ಸೈಡ್ ಬಂದಿದೆ, ಕಾಲ್ ಸೈಡ್ ಹೋಗೋಣ ಅಂದರೆ ಕಾಲ್ ಸೈಡ್ ಹೋಗ್ಲಿಕ್ಕೆ ಇನ್ನೂ ನಮ್ಮ ಹತ್ರ ಇವಿದ್ದಾವೆ, ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಲೈನ್ಸ್ ಇದ್ದಾವೆ. ಸೊ ಪುಟ್ ಸೈಡ್ ಹೋಗಲಿಕ್ಕೆ ಇನ್ನೂ ಸಪೋರ್ಟ್ ಮಾಡ್ಲಿಕ್ಕೆ ಲೈನ್ಸ್ ಇದ್ದಾವೆ. ಸೊ ಆಗಿದ್ದಾಗ ಮಾರ್ಕೆಟಲ್ಲಿ ಒಂದು ಇನ್ಸೈಡ್ ಕ್ಯಾಂಡಲ್ ಆಗೋ ಚಾನ್ಸಸ್ ಇದೆ ಇಲ್ಲ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತಲ್ವ. ದಟ್ ಈಸ್ ವಾಟ್ ಅನಾಲಿಸಿಸ್ ಆ್ಯಂಡ್ ಐ ಡಿಡ್ ಇಟ್. ಸೊ ಇಲ್ಲಿ ನನಗೆ ಯಾವುದೇ ಥರದ ಆಪ್ಷನ್ ಚೈನ್ ಅಂತೂ ನಾವು ನೋಡೋದಿಲ್ಲ. ನಿಮಗೆ ತುಂಬ ಸಲ ಹೇಳಿದ್ದೀನಿ, ಸ್ಟೂಡೆಂಟ್ಸ್ಗೆ ಹೇಳ್ತೀನಿ ಯಾಕೆ ನಾನು ಆಪ್ಷನ್ ಚೈನ್ ನೋಡಲ್ಲ ಅಂತ. ಪ್ರೀಮಿಯಮ್ ಚಾರ್ಟ್ ಕೂಡ ನೋಡಲ್ಲ, ಆಪ್ಷನ್ ಚೈನು ಪ್ರೀಮಿಯಮ್ ಚಾರ್ಟ್ ಎರಡೂ ನೋಡಲ್ಲ. ಈ ಒಂದು ನಿಫ್ಟಿ ರನ್ ಆಗ 50 ಸ್ಟಾಕ್ಗಳು ಕೂಡ ಯಾವುದೇ ಕಾರಣಕ್ಕೂ ನಾನು ನೋಡಲ್ಲ. ಐ ಟ್ರೇಡ್ ಬೇಸ್ಡ್ ಆನ್ ಓನ್ಲಿ ಸ್ಪಾಟ್ ಚಾರ್ಟಲ್ಲಿ ಬೈಯರ್ ಮೈಂಡ್ಸೆಟ್ ಏನು, ಸೆಲ್ಲರ್ ಮೈಂಡ್ಸೆಟ್ ಏನು, ಐ ವಿಲ್ ಟ್ರೈ ಟು ರೀಡ್ ದೆಮ್ ಆ್ಯಂಡ್ ಐ ವಿಲ್ ಟ್ರೈ ಟು ಮೇಕ್ ಪೊಸಿಷನ್. ದಟ್ಸ್ ಇಟ್. ಅದನ್ನು ಬಿಟ್ಟು ಬೇರೆ ಏನು ಎಕ್ಸ್ಟ್ರಾಡಿನರಿ ಥಿಂಗ್ಸ್ನ ನಾನು ಯೂಸ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಅಲ್ಲಿ. ಅದೇ ರೀಸನ್ಗೆ ನಾನು ಕೂಡ ಸಕ್ಸಸ್ ಅನ್ನೋದನ್ನು ಏನು ಕಂಡಿದ್ದೀನಿ ಅಂದರೆ ಬಿಕಾಸ್ ಸಿಂಪಲ್ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ನೋಡೋನು ಲಾಸ್ ಮಾಡ್ಕೊಳ್ತಾನೆ. ನಾನೀಗ ಹೇಳಿದ ಅಷ್ಟು ಥಿಂಗ್ಸ್ ನೋಡೋನು ಲಾಸ್ ಮಾಡ್ಕೊಳ್ತಾನೆ. ನಾನು ಎಲ್ಲದನ್ನು ನೋಡ್ದಲ್ಲೇ ಸಿಂಪಲಾಗಿ ಚಾರ್ಟ್ ರೀಡ್ ಮಾಡಿ ಟ್ರೇಡ್ ಮಾಡೋನು. ನಾನು ಒಂದೊಂದಿನ ಲಾಸ್ ಮಾಡ್ಕೊಳ್ತೀನಿ, ಅವನು ಒಂದೊಂದಿನ ಲಾಸ್ ಮಾಡ್ಕೊಳ್ತಾನೆ. ದೇರ್ ಈಸ್ ನೋ ಡಿಫ್ರೆನ್ಸ್ ಅಟ್ ಆಲ್. ಅವರು ಓವರ್ ನೈಟ್ ಕ್ಯಾರಿ ಮಾಡೋರು ಅಷ್ಟೆಲ್ಲ ನೋಡೋ ಅವಶ್ಯಕತೆ ಇದೆ. ನಾವು ಓವರ್ ನೈಟ್ ಕ್ಯಾರಿ ಮಾಡೋದಿಲ್ಲ. ನನಗೆ ಹಾಕಬೇಕು ಅಷ್ಟೆಲ್ಲ ನೋಡೋದು, ಎಲ್ಲ ಕ್ಯಾಪ್ಚರ್ ಆಗಿ ಬಂದು ಬೆಳಗ್ಗೆ ಓಪನ್ ಆಗಿರುತ್ತೆ. ನಾನು ಯಾಕೆ ಅಷ್ಟೊಂದು ಥಿಂಗ್ಸ್ ಎಲ್ಲ ಇದು ಮಾಡೋಕ್ಕೆ ಹೋಗಲಿ? ಸಿಂಪಲ್ ಅಲ್ಲ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ಈ ಫ್ರೈಡೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಥ್ಯಾಂಕ್ ಯು ಆಲ್.